everyone, welcome to Navrat's Maths Tutorials, exercise number 12.1, third question. ನೋಡಿ ಏನು ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ 8x ಪ್ಲಸ್ 8y ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಮಾಡಬೇಕು ಅಂತಂದ್ರೆ, ನೋಡಿ ಇಲ್ಲಿ ಏನೋ ಕಾಮನ್ ಕಾಣ್ತಾ ಇದೆ ಅಲ್ವಾ, ನಮಗೆ ಎಕ್ಸ್ ಕಾಮನ್ ಇದೆ ಅಲ್ವಾ. ನೋಡಿ ಸರಿ, ಇಷ್ಟೇ ಪಾರ್ಟ್ ನೋಡಿ. ಓಕೆ, ಇದರಲ್ಲಿ 8 ಕಾಮನ್ ಇದೆ. ಸೊ ಈ ರೀತಿ ನಾವು ಎಕ್ಸ್ ಕಾಮನ್ ಇದ್ದದನ್ನ ಹೊರಗಡೆ ತೆಗೆದ. ಈಗ ನೋಡಿ ಎಕ್ಸ್ ತೆಗೆದ್ಮೇಲೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, 1x ತೆಗೆದ್ರೆ ಏನು ಉಳಿತು, 1x ಉಳಿತು. ಪ್ಲಸ್ ಇಲ್ಲಿ ಎಕ್ಸ್ ತೆಗೆದ್ಬಿಟ್ಟಿದೀವಿ, ಓನ್ಲಿ y ಉಳಿಯುತ್ತೆ ಅಲ್ವಾ. ಪ್ಲಸ್ ಇಲ್ಲಿ ಏನು ಕಾಮನ್ ಇದೆ, 8 ಕಾಮನ್ ಇದೆ. ಸೊ 8 ಅನ್ನು ಹೊರಗೆ ತೆಗೆಯೋಣ, ಏನು ಉಳಿತು, 8 ಹೊರಗೆ ತೆಗೆದ್ರೆ ಎಕ್ಸ್ ಉಳಿತು. ಪ್ಲಸ್ 8 ಹೊರಗೆ ತೆಗೆದೀವಿ, y ಒಂದೇ ಉಳಿಯುತ್ತೆ ಅಲ್ವಾ. ಈಗ ನೋಡಿ, ಈಗ ಮತ್ತೆ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲೊಂದು ಎಕ್ಸ್ ಪ್ಲಸ್ ವೈ ಇದೆ. ಸೊ ನಾವೇನ್ ಮಾಡ್ಬೋದು, ಎಕ್ಸ್ ಪ್ಲಸ್ ವೈನ ಕಾಮನ್ ತೆಗಿಬೋದು. ನೋಡಿ ಎಕ್ಸ್ ಪ್ಲಸ್ ವೈ ಇಂಟು ಇಲ್ಲೊಂದು ಎಕ್ಸ್ ಇದೆ, ಇಲ್ಲಿ ಪ್ಲಸ್ 8 ಇದೆ ಅಲ್ವಾ. ಸೊ ಅದನ್ನೊಂದು ನೋಡಿ ಈ ರೀತಿ ಬರೀಬೇಕು, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ 8 ಇಸ್ ದ ಆನ್ಸರ್. ಓಕೆ, ಈ ರೀತಿ ಫ್ಯಾಕ್ಟರೈಸ್ ಮಾಡಬೇಕು ಈ ತರ ಕೊಟ್ಟಾಗ. ಈಗ ನೋಡಿ ಸೆಕೆಂಡ್ ಒನ್ ಏನು ಕೊಟ್ಟಿದೆ, 15xy ಮೈನಸ್ 6x ಪ್ಲಸ್ 5y ಮೈನಸ್ 2 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನೋಡಿ ಇದ್ರದ್ದು 15 ಫ್ಯಾಕ್ಟರ್ಸ್ ಏನ್ ಬರ್ತವೆ, 5 ಇಂಟು 3 ಬರ್ತವೆ ಅಲ್ವಾ. ಇದು 6 ಏನ್ ಬರ್ತವೆ, 2 ಇಂಟು 3 ಬರ್ತದೆ ಅಲ್ವಾ. ಸೊ ನಾವು ಏನ್ ಕಾಮನ್ ತೆಗಿಬೋದು ಇವೆರಡರಲ್ಲಿ, ನೋಡಿ ಇಲ್ಲಿ 5 3 ಇದೆ, ಇಲ್ಲಿ 2 3 ಇದೆ, ಅಂದ್ರೆ 3 ಎರಡರಲ್ಲೂ ಇದೆ. ಸೊ 3 ಕಾಮನ್ ತೆಗಿಬೋದು ಅಲ್ವಾ. ಇದು ಕೋಎಫಿಷಿಯಂಟ್ ಆಯ್ತು. ಈಗ ವೇರಿಯೇಬಲ್ ನೋಡಿ, ಇಲ್ಲಿ ಎಕ್ಸ್ ವೈ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಯಾವ್ದು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ಅನ್ನ ಕಾಮನ್ ತೆಗಿಯೋಣ. ಈಗ ಏನ್ ಉಳಿತು ನೋಡಿ, ಇಲ್ಲಿ 15 ಅಲ್ಲಿ ನಾವು ಒಂದು 3 ತೆಗ್ದಿದೀವಿ, ಒಂದು 5 ಉಳಿತಲ್ವಾ. ಸೊ 5 ಇನ್ನು ಎಕ್ಸ್ ತೆಗ್ದಿದೀವಿ, ಓನ್ಲಿ ವೈ ಉಳಿತು. ಮೈನಸ್ ಇಲ್ಲಿ ನೋಡಿ 6 ಅಂದ್ರೆ 2 ಇಂಟು 3 ಇತ್ತು, ನಾವು 3 ತೆಗೆದ್ಬಿಟ್ಟಿದೀವಿ, ಓನ್ಲಿ 2 ಉಳಿತು. ಈಗ ಎಕ್ಸ್ ಹೊರಗಡೆ ತೆಗೆದ್ಬಿಟ್ಟಿವಿ. ಸೊ 5 ಮೈನಸ್ 2 ಅಷ್ಟೇ. ಈಗ ನೋಡಿ ಇಲ್ಲಿ ಏನು ಕಾಮನ್ ಇಲ್ಲ. ಸೊ ನಾವು ಏನು ಕಾಮನ್ ಇದ್ದಾಗ ಏನ್ ಮಾಡ್ಬೇಕು, 1 ಅಂತ ಬರ್ಕೋಬೇಕು. ಯಾಕೆಂದ್ರೆ ಏನು ಕಾಮನ್ ಇಲ್ಲಲ್ವಾ, ಅದಕ್ಕೆ ನಾವು 1 ಅಂತ ಬರ್ಕೊಂಡಾಗ ನಾವು ಇದನ್ನೇ ಸೇಮ್ ಬರ್ಕೋಬಹುದು. ಈಗ ಮಲ್ಟಿಪ್ಲೈ ಮಾಡಿದ್ರು ನಿಮ್ಗೆ ಸೇಮ್ ಬರುತ್ತೆ. 1 ಇಂಟು 5 ಅಂದ್ರೆ 5 ಬಂತು. ಸೊ ಮೈನಸ್ 2. ಓಕೆ, ಈಗ ನೋಡಿ 5 ಮೈನಸ್ 2 5 ಮೈನಸ್ 2 ಇವೆರಡು ಸೇಮ್ ಬರ್ಬೇಕು ಯಾವಾಗಲೂ. ಓಕೆ, ಇವೆರಡು ಸೇಮ್ ಬಂತು ಅಂದ್ರೆ ಕಾಮನ್ ಇದೆ ಅಂತ ಅರ್ಥ. ಸೊ 5y ಮೈನಸ್ 2 ಇಂಟು 3x ಪ್ಲಸ್ 1 ಇಸ್ ದ ಆನ್ಸರ್. ಓಕೆ, ಈಗ ಥರ್ಡ್ ಒನ್ ನೋಡಿ, ax ಪ್ಲಸ್ bx ಮೈನಸ್ ay ಮೈನಸ್ bd ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಏನ್ ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ ಅಲ್ವಾ. ಸೊ ಎಕ್ಸ್ ಹೊರಗೆ ತೆಗಿಯೋಣ, ಎಕ್ಸ್ ಹೊರಗೆ ತೆಗೆದ್ರೆ ಏನು ಉಳಿತು, ಇಲ್ಲಿ ಎ ಉಳಿತು. ಪ್ಲಸ್ ಇಲ್ಲಿ ಏನು ಉಳಿತು, ಬಿ ಉಳಿತು. ಈಗ ಮೈನಸ್ ಇಲ್ಲಿ ನೋಡಿ ಏನ್ ಕಾಮನ್ ಇದೆ, ವೈ ಕಾಮನ್ ಇದೆ. ಮೈನಸ್ ಕೂಡ ಕಾಮನ್ ಇದೆ, ಎರಡಕ್ಕೂ ಮೈನಸ್ ಇದೆ. ಮೈನಸ್ ತೆಗ್ದಿದೀವಿ, ವೈ ತೆಗ್ದಿದೀವಿ. ಈಗೇನು ಉಳಿಯುತ್ತೆ, ಎ ಉಳಿತು. ಯಾವ ಎ, ಪ್ಲಸ್ ಎ. ಓಕೆ, ಇಲ್ಲಿ ಮೈನಸ್ ಹೊರಗೆ ತೆಗೆದ್ಬಿಟ್ಟಿದೀವಿ. ಸೊ ಎ. ಈಗ ಇಲ್ಲಿ ಕೂಡ ಮೈನಸ್ ಹೊರಗೆ ತೆಗೆದ್ಬಿಟ್ಟಿವಲ್ವಾ, ಇಲ್ಲಿನೂ ಪ್ಲಸ್ ಬರಿಬೇಕು. ಆಮೇಲೆ ಇಲ್ಲಿನೂ ವೈ ತೆಗ್ದಿದೀವಿ, ಬಿ ಬರಿಬೇಕು. ನೋಡಿ ಎ ಪ್ಲಸ್ ಬಿ ಎರಡು ಸೇಮ್ ಬರ್ಬೇಕು ಯಾವಾಗಲೂ. ಸೊ ಎ ಪ್ಲಸ್ ಬಿ ಕಾಮನ್ ಆಯ್ತು ಮತ್ತೆ. ಸೊ ಎ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ವೈ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 15pq ಪ್ಲಸ್ 15 ಪ್ಲಸ್ 9q ಪ್ಲಸ್ 25p ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಇಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ ಪಿ ಕ್ಯೂ ಯಾವುದು ಇಲ್ಲ. ಸೊ ನಾವೇನ್ ಮಾಡ್ಬೋದು, ಇಲ್ಲಿ ಪಿ ಕ್ಯೂ ಇದೆ, ಇಲ್ಲಿ ಪಿ ಕ್ಯೂ ಇಲ್ಲ, ಇಲ್ಲಿ ಕ್ಯೂ ಇದೆ, ಇಲ್ಲೊಂದು ಪಿ ಇದೆ. ಸೊ ನಾವೇನ್ ಮಾಡ್ಬೋದು, ಒಂದು ಪಿ ನ ಈ ಕಡೆ ತಗೋಬಹುದು, ಈ 25p ನಾದ್ರೂ ಈ ಕಡೆ ತಗೋಬಹುದು, 9q ಆದ್ರೂ ಈ ಕಡೆ ತಗೋಬಹುದು. ಒಟ್ಟು ಪಿ ಕ್ಯೂ ಯಾವ್ದಾದ್ರು ಬರೋನ್ ತಗೊಂಡ್ರೆ ನಮ್ಗೆ ಕಾಮನ್ ಸಿಗತ್ತೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ರೀಅರೇಂಜ್. ಓಕೆ, ರೀಅರೇಂಜ್ ಮಾಡೋಣ.
ಯಾವ ರೀತಿ ಮಾಡಬೇಕು ನೋಡಿ, 15 PQ ಪ್ಲಸ್ ಇದೆ ಅಲ್ವಾ, ಎಲ್ಲ ಪ್ಲಸ್ ಇದೆ, ಸೊ ಯಾವ್ದಾದ್ರು ತಗೋಬಹುದು. 25P ತಗೊಳ್ಳೋಣ. ಓಕೆ, ಪ್ಲಸ್ 15 ಪ್ಲಸ್ 9Q. ಎಲ್ಲೋ ಪ್ಲಸ್ ಇರುವಾಗ ಏನು ಮಿಸ್ಟೇಕ್ ಆಗಲ್ಲ ನೋಡಿ. ಈಗ ನೋಡಿ, 15PQ ಇದೆ, ಇಲ್ಲಿ 25P ಇದೆ. ಸೊ ಇದ್ರ ಫ್ಯಾಕ್ಟರ್ಸ್ ಏನ್ ಬರ್ತದೆ? 15 5 ಇಂಟು 3 ಬರುತ್ತೆ. 25 ಏನ್ ಬರುತ್ತೆ? 5 ಇಂಟು 5 ಬರುತ್ತೆ. ಹಾಗಂದ್ರೆ ಕಾಮನ್ ಏನ್ ಬಂತು ಇದರಲ್ಲಿ? 5 ಬಂತಲ್ವಾ? ಸೊ 5 ಹೊರಗಡೆ ತೆಗೆಯೋಣ. ಈಗ PQ ಇದೆ, ಇಲ್ಲಿ P ಇದೆ. ಯಾವ್ದು P ಕಾಮನ್ ಇದೆ ಅಲ್ವಾ? ಸೊ P ತೆಗೆಯೋಣ ಹೊರಗಡೆ. ಈಗ ನೋಡಿ, ಇಲ್ಲಿ 5 ಇಂಟು 3 ಬಂದಿತ್ತಲ್ವ, 5 ಹೊರಗಡೆ ತೆಗೆದ್ವಿ. ಸೊ ಏನ್ ಉಳಿತು? 3 ಉಳಿತು. P ತೆಗ್ದಿದೀವಿ, Q ಉಳಿತು. ಪ್ಲಸ್ ಇಲ್ಲಿ ನೋಡಿ, 2 5 ಇದ್ವು, 1 5 ತೆಗ್ದಿದೀವಿ, ಸೊ 1 5 ಉಳಿತು. P ಆಲ್ರೆಡಿ ತೆಗ್ದಿದೀವಿ, ಇಷ್ಟೇ. ಓಕೆ, ಇಲ್ಲಿನೂ ನೋಡಿ ಏನೇನ್ ಬರುತ್ತೆ ಅಂತ. ಇಲ್ಲೇನ್ ಬರುತ್ತೆ ಕಾಮನ್ ನೋಡಿ, 15ಗೆ 3 ಇಂಟು 5 ಆಗುತ್ತೆ ಫ್ಯಾಕ್ಟರ್ಸ್. 3ಗೆ 3 ಇಂಟು 3. ಎರಡಕ್ಕೂ ಕಾಮನ್ ಯಾವ್ದಿದೆ? 3 ಇದೆ. ಸೊ 3 ಹೊರಗಡೆ ತೆಗೆದ್ವಿ. ಈಗ ಒಳಗಡೆ ಏನ್ ಉಳಿಯುತ್ತೆ? 3 ತೆಗೆದ್ರೆ ಓನ್ಲಿ 5 ಉಳಿತು. 5 ಪ್ಲಸ್ ಇಲ್ಲಿ 3 1 3 ಹೊರಗಡೆ ತೆಗೆದಿದ್ದೀವಿ, ಇನ್ನೊಂದು 3 ಉಳಿಯುತ್ತೆ. 3Q. ನೋಡಿ, ಇವೆರಡು ಸೇಮ್ ಇರ್ಬೇಕು ಅಂತ ಹೇಳಿದ್ನಲ್ವಾ? ನೋಡಿ, 3Q ಪ್ಲಸ್ 5 ಇದೆ, ಇಲ್ಲಿ 5 ಪ್ಲಸ್ 3Q ಇದೆ. ಓಕೆ, ಪ್ಲಸ್ ಇದೆ ಅಲ್ವಾ? 3Q ಪ್ಲಸ್ 5 ಆಯ್ತಿದ್ರು, ಸೊ ನಡೀತದೆ. ಓಕೆ, ಈಗ ಎರಡು ಕಾಮನ್ ಆಯ್ತು. 3Q ಪ್ಲಸ್ 5 ಅಲ್ವಾ? ಕಾಮನ್ ತೆಗೆದ್ವಿ. ಈಗ 5P ಪ್ಲಸ್ 3 ಈ ರೀತಿ ಫ್ಯಾಕ್ಟರೈಸ್ ಮಾಡಬೇಕು. ಓಕೆ, ಈಗ ಇದು ನೋಡಿ, 5th ಒನ್ ಏನು ಕೊಟ್ಟಿದೆ? Z ಮೈನಸ್ 7 ಪ್ಲಸ್ 7XY ಮೈನಸ್ XYZ ಅಂತ ಕೊಟ್ಟಿದ್ದಾರೆ. ಇದೂ ಅದೇ ರೀತಿ ಇದೆ, ಇಲ್ಲಿ ಏನೂ ಇಲ್ಲ. ಇಲ್ಲಿ ನೋಡ್ರಿ XYZ ಇದೆ. ಸೊ ಇದನ್ನು ನಾವು ಏನ್ ಮಾಡೋಣ? ರಿಅರೇಂಜ್ ಮಾಡೋಣ. ಓಕೆ, ಯಾವ ರೀತಿ ರಿಅರೇಂಜ್ ಮಾಡೋದು ನೋಡಿ, Z ಮೈನಸ್ XYZ ಹಾಕೊಳ್ಳೋಣ. ಯಾಕಂದ್ರೆ ಅಟ್ಲೀಸ್ಟ್ Z ನಮ್ಗೆ ಕಾಮನ್ ಸಿಗತ್ತೆ. ಓಕೆ, ಮೈನಸ್ 7, ಇಲ್ಲಿ ಮೈನಸ್ 7 ಇದೆ ನೋಡಿ. ಸೊ ಪ್ಲಸ್ 7XY. ಓಕೆ, ಈಗ ಇವೆರಡನಲ್ಲಿ ಏನ್ ಕಾಮನ್ ಇದೆ? Z ಕಾಮನ್ ಇದೆ. ಈಗ Z ತೆಗೆದ್ಬಿಟ್ಟಿದ್ವಿ, ಇಲ್ಲಿ ಏನ್ ಉಳಿತು? 1 ಉಳಿತು. ಯಾವಾಗ್ಲೂ ಏನಿಲ್ಲ ಅಂದ್ರೆ 1 ಉಳಿಸ್ಕೋಬೇಕು. 0 ಅಂತ ಬರೀಬಾರ್ದು. ಮತ್ತೆ 0 ಅಂತ ಬಂದ್ರೆ Z ಇಂಟು 0 0 ಆಗ್ಬಿಡತ್ತೆ. ಈಗ 1 ಇದ್ರೆ Z ಇಂಟು 1 Z ಆಯ್ತು. ಮೈನಸ್ ಇಲ್ಲಿ Z ತೆಗೆದ್ಬಿಟ್ಟಿವಿ, ಏನ್ ಉಳಿತು? XY ಉಳಿತು. ಈಗ ನೋಡಿ, ಇಲ್ಲೇನ್ ಕಾಮನ್ ಇದೆ? 7 ಕಾಮನ್ ಇದೆ. ಸೊ ಮೈನಸ್ 7. ಈಗ ಮೈನಸ್ 7 ಹೊರಗೆ ತೆಗ್ದಿದೀವಿ. ಸೊ ಇಲ್ಲೇನು ಬರಿಬೇಕು? 1 ಬರಿಬೇಕು. ಓಕೆ, ಪ್ಲಸ್ 1. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇಲ್ಲೇನ್ ಬರಿಬೇಕು? ಮೈನಸ್ ಬರಿಬೇಕು. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಮೈನಸ್ ಬರ್ದ್ವಿ. ಈಗ 7 ಹೊರಗಡೆ ತೆಗ್ದಿದೀವಿ, ಏನ್ ಉಳಿತು? XY ಉಳಿತು. ನೋಡಿ, ನಮ್ಗೆ ಕರೆಕ್ಟ್ ಬಂದಿದ್ದೇನಾ ಇಲ್ಲ ಅಂತ ನೋಡ್ಕೊಳ್ಳಕ್ಕೆ ಇವೆರಡು ಸೇಮ್ ಇರಬೇಕು. ಅವಾಗ ನಮ್ಗೆ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಈಗ ನೋಡಿ, ಸೇಮ್ ಇದೆ ಅಲ್ವಾ, ಕಾಮನ್ ಬಂತು. 1 ಮೈನಸ್ XY. ನೆಕ್ಸ್ಟ್ Z ಮೈನಸ್ 7 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಎಕ್ಸರ್ಸೈಸ್.